ಚಿಕ್ಕಬಳ್ಳಾಪುರ ನಗರದ ಸಿಎಸ್ ಅಭಿಯ ಆಸ್ಪತ್ರೆಯಲ್ಲಿ ಇಂದು ಹಿರಿಯ ನಾಗರಿಕರಿಗೆ ದಂತ ತಪಾಸಣೆ, ಮೂಳೆ ಖನಿಜ ಸಾಂದ್ರತೆ ಪರೀಕ್ಷೆ, ಕಣ್ಣಿನ ತಪಾಸಣೆ, ಡಯಾಬಿಟಿಕ್ ನ್ಯೂರೋಪತಿ ಪರೀಕ್ಷೆ ಹಾಗೂ ಮಧುಮೇಹ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆಗೆ ಸಲಹೆ ನೀಡಿದರು. ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅಖಿಲ ಭಾರತ ಶಸ್ತ್ರಚಿಕಿತ್ಸಕರ ಸಂಘದ ಜಿಲ್ಲಾಧ್ಯಕ್ಷ ಸುನಿಲ್ ಜೋಶಿ ಮಾತನಾಡಿ, ಹಿರಿಯರು ಆರೋಗ್ಯದ ದೃಷ್ಟಿಯಿಂದ ಹಿತ ಮತ್ತು ಮಿತವಾದ ಆಹಾರ ಸೇವನೆ, ವಾಕಿಂಗ್ ಮತ್ತು ನೀರಿನ ಬಳಕೆ ಬಗ್ಗೆ ಗಮನ ಹರಿಸಿ ಆಗಾಗ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ. ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಿಕೊಳ್ಳಲು ಕ್ರಮ ತೆಗೆದುಕೊಳ್ಳಿ. ನಮ್ಮ ಅಸೋಸಿಯೇಷನ್ ಕಾರ್ಯದರ್ಶಿ ಡಾಕ್ಟರ್ ಪ್ರಶಾಂತ್ ಅವರ ಅಭಿಯ ಆಸ್ಪತ್ರೆಯಲ್ಲಿ ಈ ರೀತಿಯ ಉಚಿತ ಆರೋಗ್ಯ ತಪಾಸಣೆ ಕೈಗೊಂಡು ಜೀವ ರಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರ ಈ ಹಿರಿಯರ ಕಾಳಜಿ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸಿದರು. ನಮಗೆ ವಯಸ್ಸಾದಾಗೆಲ್ಲ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ತದೆ. ಈಗ ಇತ್ತೀಚೆಗೆ ಎಲ್ಲ ಚಿಕ್ಕವರಲ್ಲೇ ಬರ್ತಾ ಇದೆ. ನಾವು ಅದೆಲ್ಲ ಮೇಂಟೈನ್ ಮಾಡಿಕೊಂಡು ಹಿರಿಯ ನಾಗರಿಕರಾಗಿರೋದೇ ದೊಡ್ಡ ಅಚೀವ್ಮೆಂಟ್. ಈಗ ಇದೊಂದು ಆರೋಗ್ಯವನ್ನು ಕಾಪಾಡ್ಕೊಂಡು ಮಾಡಿರೋದು. ಹಾಗೆ ಇದೇ ರೀತಿ ನೀವು ಆರೋಗ್ಯವನ್ನು ಕಾಪಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತಂದ್ರೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡೋದು, ಮತ್ತೆ ಜೀವನ ಶೈಲಿ ಒಂದು ರೂಢಿಸ್ಕೊಂಡು ಚೆನ್ನಾಗಿ ಹಿತಮಿತವಾಗಿ ಊಟ ಮಾಡಿಕೊಂಡು ನಿಮ್ಮ ಶುಗರ್ಸ್ ಆಗಲಿ ಇದನ್ನಾಗಲಿ ಕಂಟ್ರೋಲ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ವ್ಯಾಯಾಮ ಮಾಡಿಕೊಂಡು ಆರೋಗ್ಯಕರವಾದ ಜೀವನ ಶೈಲಿಯನ್ನು ರೂಢಿಸ್ಕೊಂಡ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ಆಗಾಗ ರೆಗ್ಯುಲರ್ ಆಗಿ ನೀವು ಆರೋಗ್ಯ ತಪಾಸಣೆ ಮಾಡ್ತಾ ಇರಬೇಕು. ಮತ್ತೆ ಇಂಥ ಕಾರ್ಯಕ್ರಮಗಳು ಇದು ಮಾಡೋದ್ರಲ್ಲಿ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಡಾಕ್ಟರ್ ಪ್ರಶಾಂತ್ ಮೂರ್ತಿ ಮಾತನಾಡಿ, ನಮ್ಮಲ್ಲಿ ಸುಧಾರಿತ ಇಮೇಜಿಂಗ್ ಅಂಡ್ ಸ್ಕ್ಯಾನ್ಗಳು, ಐಸಿಯು, ನ್ಯೂರಾಲಜಿ, ಮಲ್ಟಿ ಸ್ಪೇಸ್ ಸಿಟಿ ಸ್ಕ್ಯಾನ್, ಜನರಲ್ ಮೆಡಿಸಿನ್, ಯೂರಾಲಜಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್, ಪೀಡಿಯಾಟ್ರಿಕ್ಸ್, ಡೆಂಟಿಸ್ಟ್ರಿ, ಡಾಪ್ಲರ್ ಸ್ಕ್ಯಾನ್, ಜನರಲ್ ಸರ್ಜರಿ, ಆಪ್ಥಲ್ಮಾಲಜಿ, 2D ಎಕೋ, ಲೇಸರ್ ಪ್ರೋಕ್ವಾಲಜಿ, ಕಿಮೋಥೆರಪಿ, ಎಂಡೋಸ್ಕೋಪಿ, ಫಿಸಿಯೋಥೆರಪಿ, ಡಿಜಿಟಲ್ ಎಕ್ಸ್ರೇ, ಕೊಲೊನೋಸ್ಕೋಪಿ, ಡಯಾಲಿಸಿಸ್ ಇತರೆ ವೈದ್ಯಕೀಯ ಸೇವೆಗಳು ಲಭ್ಯ ಇದೆ ಎಂದರು. ಅದನ್ನ ಪತ್ತೆ ಹಚ್ಚಿ ಆ ಕಾಯಿಲೆ ಹೆಚ್ಚಾಗಕ್ಕೆ ಮುಂಚೆ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಕಾಯಿಲೆ ಉಳ್ಕೊಂಡ್ಕೊಂಡು ತೊಂದರೆ ಆಗುವಂಥದ್ದು ಅವಾಯ್ಡ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಡೆಂಟಲ್ ಚೆಕಪ್ಪು, ಐ ಚೆಕಪ್ಪು, ಹಾಗೆ ಡಯಾಬಿಟಿಸ್ ಸ್ಕ್ರೀನಿಂಗು, ಆಮೇಲೆ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟು, ಹಾಗೆ ಡಯಾಬಿಟಿಕ್ ನ್ಯೂರೋಪತಿ ಟೆಸ್ಟು, ಇದ್ರ ಜೊತೆಗೆ ಎಲ್ರಿಗೂ ECG ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಫಿಸಿಷಿಯನ್, ಜನರಲ್ ಸರ್ಜನ್ ಹಾಗೂ ಆರ್ಥೋಪೆಡಿಷಿಯನ್ ಕನ್ಸಲ್ಟೇಷನ್ ಕೂಡ ಇರ್ತದೆ. ನಾವೆಲ್ಲ ಬಂದಿದ್ದೀರಾ. ಬೆಳಗಿಂದ 10 ಗಂಟೆಯಿಂದ ಶುರುವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಅವೆಲ್ಲ ಅದರ ಸದುಪಯೋಗ ಪಡ್ಕೋಬೇಕು ಅಂತ ಕೋರ್ಕೊಳ್ತೇನೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.